ಒಂದು ಕಡೆ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ. ಇನ್ನು ದಾವಣಗೆರೆಯಲ್ಲಿ ಗೆಲುವಿಗೆ ಮುಸ್ಲಿಂ ಮತ್ತು ಲಿಂಗಾಯತ ಮತಗಳೇ ನಿರ್ಣಾಯಕ. ದಾವಣಗೆರೆ ದಕ್ಷಿಣದಲ್ಲಿವೆ ಬರೋಬ್ಬರಿ 83,000 ಮುಸ್ಲಿಂ ಮತ. ಆದರೂ ದಕ್ಷಿಣ ವಶಕ್ಕೆ ಈ ಬಾರಿ ಭಿನ್ನ ಪಥ ತುಳಿದು ಕೇಸರಿ ಪಡೆ. ಉಪಸಮರದಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ಗೆ ಕೈ ಹಾಕಿದ ಬಿಜೆಪಿ. ಇದೇ ಮೊದಲ ಬಾರಿ ಎಸ್ಟಿ ಸಮುದಾಯಕ್ಕೆ ಬಿಜೆಪಿ ಮಣೆಯನ್ನ ಹಾಕ್ತಾ ಇದೆ. ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟು ದಾಳವನ್ನು ಉಳಿಸಿದ ಬಿಜೆಪಿಯಿಂದ ಎಸ್ಟಿ ಸಮುದಾಯದ ಶ್ರೀನಿವಾಸ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಅಹಿಂದ ಮತ್ತು ಲಿಂಗಾಯತ ಎರಡರಿಂದ ಗೆಲುವಿನ ತಂತ್ರವನ್ನು ಹೂಡ್ತಾ ಇದ್ದಾರೆ. 14 ಜನ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಗಳು ಈಗಾಗಲೇ ಕಣದಲ್ಲಿದ್ದಾರೆ. ಇದರಿಂದ ಮುಸ್ಲಿಮರ ಮತಗಳು ವಿಭಜನೆಯಾದರೆ ಬಿಜೆಪಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ ವಿಭಜನೆ ಕಾಂಗ್ರೆಸ್ಗೆ ಹೊಡೆತ ಕೊಡಬಹುದು. ಎಸ್ಡಿಪಿಐ ಅಭ್ಯರ್ಥಿ ಸ್ಪರ್ಧೆಯಿಂದಲೂ ಕೈಗೆ ಟೆನ್ಷನ್ ಆಗ್ತಾ ಇದೆ. ಕೊನೆಯ ಕ್ಷಣದಲ್ಲಿಯೂ ಟ್ರೆಂಡ್ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಇನ್ನು ಒಂದು ಕಡೆಯಿಂದ ನಾವು ನೋಡಿದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಸೊ ಇದೇ ವಿಚಾರವಾಗಿ ನಮ್ಮ ಜೊತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಮುಖ್ಯವಾಗಿ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಈಗ ಮುಸ್ಲಿಮರ ಏನು ಬಂಡಾಯ ಎದ್ದಿದ್ದಾರೆ, ಇದರಿಂದಾಗಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿ ಮತ್ತು ಕಾಂಗ್ರೆಸ್ಗೆ ಹೊಡೆತ ಬೀಳುವಂತಹ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂತಹ ಮಾತುಗಳು ಕೇಳ್ಪಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೇಳೋದಾದರೆ ವಿನೋದ್, 2008ರಿಂದ ಚುನಾವಣೆಯ ಒಂದಿಷ್ಟು ಹಿನ್ನೆಲೆಯನ್ನು ನೋಡ್ತಾ ಹೋದರೆ 2008ರಿಂದ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲುವಂತಹ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದರು, ಹಾಗೆ ಗೆದ್ದಿದ್ರು ಕೂಡ. 2008ರಲ್ಲಿ ತುಂಬ ಅಂತರದಲ್ಲೇನೋ ಅವರು ಗೆದ್ದಿದ್ರು ಅನ್ನುವಂತಹದ್ದಿಲ್ಲ. ಕೇವಲ 6,000 ಚಿಲ್ಲರ ಮತಗಳಲ್ಲಿ ಅವರು ಗೆಲುವನ್ನು ಸಾಧಿಸಿದ್ರು. ಆಗಲೂ ಕೂಡ ಯಶವಂತರಾವ್ ಜಾಧವ್ ಅವರು ಅಂದರೆ ಅಲ್ಲಿ ಅವರ ಅಪೋಸಿಟ್ ಸ್ಪರ್ಧಿಯಾಗಿ ನಿಂತಿದ್ರು. ಈಗ ಅಂದರೆ ಈಗ ಏನು ಉಪಚುನಾವಣೆ ಆಗ್ತಿದೆ, ಇಲ್ಲೂ ಕೂಡ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹದ್ದಿತ್ತು. ಆದರೆ ಅದಾಗಲಿಲ್ಲ. ಬದಲಾಗಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಕೊಟ್ಟರು. ಉಳಿದಂತೆ 2013ರಲ್ಲೂ ಕೂಡ ಅವರು ಏನು ಶಾಮನೂರು ಶಿವಶಂಕರಪ್ಪನವರು ಗೆಲುವನ್ನು ಸಾಧಿಸಿರು. ಬಳಿಕ 2018ರಲ್ಲಿ ಮತ್ತೊಮ್ಮೆ ಏನು ಯಶವಂತರಾವ್ ಜಾಧವ್ ಅವರೇ ಅವರ ಅಪೋಸಿಟ್ ಆಗಿ ನಿಂತರು. ಅಲ್ಲಿ ಅವರು ಶಾಮನೂರ್ ಅವರಿಗೆ ಗೆಲುವಿಗೆ ಕಾರಣ ಆಗಿದ್ದು JDS ಅಭ್ಯರ್ಥಿಯನ್ನು ಹಾಕಿದ್ದಂಥದ್ದು. ಅಮಾನುಲ್ಲಾ ಖಾನ್ ಅನ್ನುವಂತಹ ಅಭ್ಯರ್ಥಿ ಏನಿದ್ರು ಅವರನ್ನು ಹಾಕಿದ್ದಕ್ಕೆ ಸುಮಾರು 15,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ರು. ಬಳಿಕ 2023ರಲ್ಲಿ ಅವರು ಏನು ಅಲ್ಲಿನ ಮೇಯರ್ ಆಗಿದ್ದಂತಹ ಅಜಯ್ ಕುಮಾರ್ ಅವರು ಶಾಮನೂರ್ ಅವರ ಮುಂದೆ ನಿಂತು ಸ್ಪರ್ಧೆ ಮಾಡಿದ್ರು. ಆದರೆ ಆ ಸ್ಪರ್ಧೆಯಲ್ಲಿ ಗೆಲ್ಲಿಲ್ಲ. ಬರೋಬ್ಬರಿ 27,888 ಮತಗಳ ಅಂತರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಗೆಲುವನ್ನು ಸಾಧಿಸಿದ್ರು. ಸಹಜವಾಗಿ ಅಲ್ಲಿನ ಒಂದಿಷ್ಟು ವಾತಾವರಣವನ್ನು ನೋಡ್ತಾ ಹೋದ್ರೆ ಚುನಾವಣೆಗಳು, ಸ್ಪೆಷಲಿ ಉಪಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಯಾವ್ಯಾವ ಸರ್ಕಾರಗಳಿರುತ್ತೋ ಅಲ್ಲಿ ಒಂದಿಷ್ಟು ಫೇವರಿಸಮ್ ನಡೆಯುತ್ತೆ ಅನ್ನುವಂತಹ ಮಾತುಗಳು ಇದೆ, ಆರೋಪಗಳು ಕೂಡ ಇದೆ. ಹಾಗೆಯೇ ಅದು ನಡೆದುಕೊಂಡು ಕೂಡ ಬಂದಿರೋದಿದೆ. ಯಾಕಂದ್ರೆ ಇಂದಿನ ಹಲವಾರು ಉಪಚುನಾವಣೆಗಳ ಸಂದರ್ಭದಲ್ಲಿ ಇದ್ದಂತಹ ಸರ್ಕಾರಗಳು ಯಾವ ರೀತಿಯಾಗಿ ಚುನಾವಣೆಗಳನ್ನ ನಡೆಸ್ತು ಅನ್ನುವಂತಹದ್ದು ಗೊತ್ತಿರುವಂತಹ ವಿಚಾರ. ಇದರ ಜೊತೆಗೆ ಪ್ರತಿ ಬಾರಿಯೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಗೆಲ್ಲುವಂತಹ ಸಂದರ್ಭದಲ್ಲಿ ಕೊನೆಯ 4-5 ದಿನಗಳು ಕೂಡ ನಿರ್ಣಾಯಕ ಆಗ್ತಿದ್ವು. ಒಂದಿಷ್ಟು ಗೆಲ್ಲುವಂತಹ ತಂತ್ರಗಾರಿಕೆಯನ್ನು ಅವರು ಮಾಡ್ತಾ ಇದ್ರು. ಆದರೆ ಈ ಬಾರಿ ಅವರಿಗೆ ಒಂದು ಪ್ಲಸ್ ಆಗ್ತಾ ಇದ್ದಿದ್ದು ಹಿರಿಯ ಮುಖಂಡರು ಅನ್ನುವಂತಹದ್ದು ಒಂದು, ಬಹಳ ವರ್ಷಗಳಿಂದ ಅದೇ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನುವಂತಹದ್ದು ಮತ್ತೊಂದು. ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ರು, ಇಡೀ ವೀರಶೈವ ಮಹಾಸಭಾ ಅವರ ಕೈಯಲ್ಲಿತ್ತು ಅನ್ನುವಂತಹದ್ದು. ಜೊತೆಗೆ AICCಗೂ ಕೂಡ ಖಜಾಂಜಿಯಾಗಿ, KPCCಗೂ ಕೂಡ ಖಜಾಂಜಿಯಾಗಿ ವರ್ಕ್ ಮಾಡಿದ್ದಂತಹ ಇದೆಲ್ಲವೂ ಕೂಡ ಮ್ಯಾಟರ್ ಆಗಿತ್ತು. ಆ ಭಾಗದಲ್ಲಿ ಏನು ಅವರ ಕ್ಷೇತ್ರದಲ್ಲಿ, ದಕ್ಷಿಣ ಕ್ಷೇತ್ರದಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳು ಮಾಡಬೇಕಿತ್ತು ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಆದರೆ ಅವರ ಜೊತೆಗೆ ಲಿಂಗಾಯತ ಮತ್ತು ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿದ್ರು ಅನ್ನುವಂತಹದ್ದು ಕೂಡ ಒಂದಿಷ್ಟು ಮಾತುಗಳಿದೆ. ಆದರೆ ಈ ಬಾರಿಯ ಚುನಾವಣೆ ಹಾಗಿಲ್ಲ. ಒಂದು ಸಮರ್ಥ ಈಗಷ್ಟೇ ಚುನಾವಣೆಯನ್ನ ನೋಡ್ತಿರುವಂತಹ ಒಬ್ಬ ಬಡ್ಡಿಂಗ್ ಅನ್ನುವಂತಹದ್ದು ಒಂದು ವಿಚಾರ. ಆದರೆ ಮತ್ತೊಂದು ಕಡೆ ಫ್ಯಾಮಿಲಿ ಇದೆ. ಅಂದರೆ ತಾಯಿ ಸಂಸದೆ ಇದ್ದಾರೆ, ತಂದೆ ಮಿನಿಸ್ಟರ್ ಇದ್ದಾರೆ, ಅಜ್ಜ ಬಹಳ ಕಾಲದಿಂದಲೂ ಕೂಡ ಮಿನಿಸ್ಟರ್ ಆಗಿ ಶಾಸಕರಾಗಿದ್ದಂಥವ್ರು ಎಲ್ಲವೂ ಕೂಡ ಇದೆ. ಆದರೆ ಆತ ಅಷ್ಟು ಹಿರಿಯ ಮನುಷ್ಯ, ಅಷ್ಟು ಅನುಭವಿ ರಾಜಕಾರಣಿಯ ಕ್ಷೇತ್ರವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹದ್ದು ಮುಖ್ಯವಾಗುತ್ತೆ. ಇದರ ಜೊತೆಗೆ ಅಲ್ಲಿ ಅಲ್ಪಸಂಖ್ಯಾತರು ಮುನಿಸಿಕೊಂಡಿರೋದು ಕೂಡ ಸಮರ್ಥ್ಗೆ ಕಷ್ಟ ಆಗುತ್ತೆ ಅನ್ನುವಂತಹದ್ದು ಕೂಡ ಕೇಳಿ ಬರ್ತಾ ಇರುವಂತಹ ಮಾತು. ನಾ ಹೇಳಿದಂತೆ
ಕಳೆದ ಬಾರಿ ಅವರು ಗೆದ್ದಿದ್ದು 27,000 ಮತಗಳ ಅಂತರದಲ್ಲಿ ಗೆಲುವನ್ನ ಶಾಮನೂರ ಶಿವಶಂಕರಪ್ಪನವ್ರು ಏನು ಕಂಡಿದ್ರು ಅಷ್ಟು ಅಂತರ ಅಂತೂ ಖಂಡಿತವಾಗಿಯೂ ಬರೋದಿಲ್ಲ ಅನ್ನೋದಕ್ಕೆ ಅನೇಕ ಮಾತುಗಳು ಚರ್ಚೆಗಳು ಇರುವಂಥದ್ದು. ಆದರೆ ಗೆದ್ದರೂ ಕೂಡ 5,000 to 10,000 ಮತಗಳ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥದ್ದು. ಈ ಒಂದು ಚುನಾವಣೆ ಮುಂಬರುವಂತಹ ಸಾರ್ವತ್ರಿಕ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಎಫೆಕ್ಟ್ ಆಗೇ ಆಗತ್ತೆ. ಯಾಕಂದ್ರೆ ಇವರ ಗೆಲುವಿನ ಅಂತರ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡೇ ಮುಂಬರುವಂತಹ ಚುನಾವಣೆ ಎಲ್ಲದಕ್ಕೂ ಕೂಡ ಡಿಸೈಡ್ ಆಗುತ್ತೆ. ಇನ್ ಕೇಸ್ ಅಲ್ಪಸಂಖ್ಯಾತರು ಈ ಬಾರಿಯ ಚುನಾವಣೆಗೆ ಹೆಲ್ಪ್ ಮಾಡಿದ್ರು ಅನ್ನುವಂತಹದಿದ್ರು ಕೂಡ ಮುಂಬರುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರು ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಭರವಸೆಗಳು ಉಳ್ಕೊಂಡಿಲ್ಲ. ಹಾಗಾಗಿ ಈ ಬಾರಿಯ ಚುನಾವಣೆ ಏನಿದೆ, ಸ್ಪೆಷಲಿ ಈ ಒಂದು ಏನು ಉಪಚುನಾವಣೆ ಇದೆ, ಆ ಚುನಾವಣೆ ಗೆಲುವಿನ ಸಾಧ್ಯತೆ ಇಬ್ಬರಲ್ಲೂ ನೋಡ್ತಾ ಹೋದ್ರೆ ನೆಕ್ ಟು ನೆಕ್ ಫೈಟ್ ಅಂತೂ ಇದೆ. ಅತ್ತ ಬಿಜೆಪಿ ಕೂಡ ವರ್ಕ್ ಮಾಡ್ತಾ ಇದೆ, ಅಲ್ಲೇ ಇದ್ದು ದಾವಣಗೆರೆಯನ್ನ ಗೆಲ್ಲಿಸ್ಕೊಳ್ಳೇಬೇಕು ಅನ್ನುವಂತಹದ್ದು ಇರುವಂತಹ ಮನಸ್ಥಿತಿಯಲ್ಲಿ ನಾಯಕರೆಲ್ಲರೂ ಕೂಡ ದಾವಣಗೆರೆಯಲ್ಲಿ ಉಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಕೂಡ ಇನ್ನೂ ಈ ಕ್ಷಣದವರೆಗೂ ಕೂಡ ಅಲ್ಪಸಂಖ್ಯಾತ ಮತಗಳನ್ನ, ಅಲ್ಪಸಂಖ್ಯಾತ ಸಮುದಾಯವನ್ನ ಓಲೈಸಿಕೊಳ್ಳುವಂತಹ ನಿಟ್ಟಿನಲ್ಲಿಯೇ, ಅವರನ್ನ ಮನವೊಲಿಸುವಂತಹ ನಿಟ್ಟಿನಲ್ಲೇ ಕಾರ್ಯಗತ ಆಗಿದೆ. ಆದರೆ ಕೊನೆಯ 4-5 ದಿನಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ವಿನೋದ್, ಓಕೆ, ಥ್ಯಾಂಕ್ ಯು ದೀಪ ನಿಮ್ಮೆಲ್ಲ ವಿಶ್ಲೇಷಣೆಗಾಗಿ.